ಪರ್ಯಾಯವಾಗಿ ಅಮಿತ್ ಶಾ ಅವರನ್ನ ನೀವು ಬಗ್ಗಿಸ್ಲಿಕ್ಕೆ ಹೊರಟಿದ್ದೀರಿ. ಒಟ್ಟಾರೆಯಾಗಿ ಮೋದಿ ಸರ್ಕಾರವನ್ನ ಒಂದು ರೀತಿಯಲ್ಲಿ ದುರ್ಬಲಗೊಳಿಸ್ಲಿಕ್ಕೆ ಹೊರಟಿದ್ದೀರಿ. ಕನಸು ಕಾಣಬೇಕ್ರಿ. ಇಂಥ ದುರ್ಬರವಾದ ಕನಸು, ದುಬಾರಿಯಾದ ಕನಸು ಕಾಣೋದು ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ, ನೆನಪಿಡಿ. ಯಾವ ಸೀಮೆ ಜಂಜಿಗಳ್ರಿ ನೀವು? ಯಾವ ಸೀಮೆ ಯುವ ಸಮುದಾಯ ನೀವು? ಮಾನವ ಮರ್ಯಾದೆ ನೈತಿಕತೆ ಇದ್ದವರು ಈ ರೀತಿ ಮಾತಾಡ್ತಾರ? ನಿಮಗೆ ಸುಪ್ರೀಂ ಕೋರ್ಟ್ಗೂ ಬೆಲೆ ಕೊಡ್ಲಿಕ್ಕೆ ಗೊತ್ತಿಲ್ಲಲ್ರಿ. ನೀವು ಚಾಪೆ ಅಡಿಗೆ ನುಸಿದ್ರೆ ಅಮಿತ್ ಶಾ ಗ್ಯಾಂಗು ರಂಗೋಲಿ ಅಡಿಗೆ ನುಸಿತು. ಹಾಲು ಕುಡ್ದವರೇ ಬದುಕೋದಿಲ್ಲಂತೆ, ನೀವು ವಿಷ ಕುಡ್ದವ್ರು ಬದುಕ್ತಾರ? ಈ ದೇಶದ 140 ಕೋಟಿ ಜನರ ಆಶೀರ್ವಾದ ಮತದಿಂದ ಆಯ್ಕೆ ಆದಂತ ಸರ್ಕಾರ ಇಷ್ಟು ಬಹುಮತದಲ್ಲಿ ಗಟ್ಟಿಯಾಗಿ ಕೂತಿದ್ದಾಗ ನಿಮ್ಮಂತ ಜಿರ್ಲೆಗಳಿಗೆಲ್ಲ ಹೆದರ್ ಬಿಟ್ರೆ ಓಹೋ ಆಗೋಯ್ತು. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಈ ಜಿರ್ಲೆಗಳ ಹಣೆಬರವನ್ನ ಎಷ್ಟು ಮಾತಾಡೋಣ ಅಂತ ಹೇಳಿ. ನಮ್ಮ ಹಣೆಬರ ಅಂತಲೇ ಹೇಳಬೇಕಿದನ್ನ, ಬೇರೆ ಯಾವುದೇ ಶಬ್ದವನ್ನು ಬಳಸುವಂಗಿಲ್ಲ. ಯಾಕೆಂತಂದ್ರೆ ಈ ದೇಶದಲ್ಲಿ ಕಾನೂನು, ಸಂವಿಧಾನ, ಪ್ರಜಾಪ್ರಭುತ್ವ ಈ ದಿಮಾಗಿ ನಕ್ಸಲ್ಸ್ಗಳಿಗೆ, ಈ ಬುದ್ಧಿಜೀವಿಗಳಿಗೆ, ಈ ಎಡಚರರಿಗೆ, ಈ ಇಂಡಿ ಕೂಟದವರಿಗೆ, ಈ ಕೇಜ್ರಿವಾಲ್, ರಾಹುಲ್ ಗಾಂಧಿ, ಅಖಿಲೇಶ್ ಯಾದವ್ ಅಂತವರಿಗೆ ಅವರ ಅನುಕೂಲಕ್ಕೆ ತಕ್ಕಾಗಿ ಬಳಸಿಕೊಳ್ಳುವಂತ ಒಂದು ಪೇಪರ್ ಅದು. ಅವ್ರು ಅದಕ್ಕೆ ಮತ್ತೇನು ಬೆಲೆ ಕೊಡ್ತಾರೆ ಅಂತ ನೀವು ಭಾವಿಸ್ಲೇಬೇಡಿ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದ್ರೆ, ಇದೇ ಜಿರ್ಲೆಗಳಿಗೆ, ಪಟ್ಟಿಂಗರಿಗೆ ಜಂತರ್ ಮಂತರಲ್ಲಿ ಮಾಡಿದಂತ ಪ್ರತಿಭಟನೆಗೆ ಕಾನೂನಾತ್ಮಕವಾಗಿ ಒಂದು ಅನುಮತಿಯನ್ನು ಪಡ್ಕೊಂಡಿಲ್ಲ. ಇವತ್ತು ಇಡೀ ಅಲ್ಲಾಡಿಸ್ತಾರೆ. ಈಗ ಸೆಪ್ಟೆಂಬರ್ 5 ಅಂತೆ ಇಡೀ ಭಾರತದಲ್ಲಿ ಇಂಡಿಯಾ ಗೇಟಿಗೆ ನುಗ್ಗುತ್ತೇವೆ, ನಮಗೆ ಕೊಟ್ಟು ಮಾತನ್ನು ಉಳಿಸ್ಕೊಳ್ಳಿಲ್ಲ, FIR ತೆಗೆಲಿಲ್ಲ, ಸಂತ್ರಸ್ತರಿಗೆ ಪರಿಹಾರ ಕೊಡ್ಲಿಲ್ಲ, ಏನ್ ತಿಂಗಳ 15 ದಿನದಲ್ಲಿ ಎಲ್ಲ ಮಾಡ್ಬಿಡ್ಲಿಕ್ಕೆ, ಏನು ನೀವು ಹೇಳಿದ್ದೆಲ್ಲ ಮಾಡ್ಬಿಡ್ಲಿಕ್ಕೆ ಆಗತ್ತಾ ಸರ್ಕಾರದಲ್ಲಿ? ಅದಕ್ಕೆ ಅದರದೇ ಆದಂತ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ವಾ? ಸಂವಿಧಾನ ಅಂತಿಲ್ವಾ? ಸುಪ್ರೀಂ ಕೋರ್ಟ್ ಅಂತಿಲ್ವಾ? ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಅಲ್ಲೇ ಮಾಡ್ತಾ ಇದ್ದಾರೆ ಅನ್ನೋದು ಇಡೀ ದೇಶದ ಜನಕ್ಕೆ ಗೊತ್ತಿದೆ. ನೀವು ಮಾಡ್ತಾ ಇರೋದೇನು? ಯಾವ್ಯಾವುದೋ ಶಾಲೆಗೆ ಹೋಗುದು, ಶಿಕ್ಷಕಿಯರ ಮೇಲೆ ಧಮಕಿ ಹಾಕುದು. ಲಾತೂರ್ನಲ್ಲಿ ಆಯ್ತಲ್ಲ ನಿಮಗೆ ಶಾಸ್ತಿ, ಅದು ಕಾದಿದೆ ಮಾರಿ ಹಬ್ಬ, ಇಲ್ಲಿಗೆ ನಿಲ್ಲಿಲ್ಲ. ನಿಮ್ಮ ಪಾಸ್ಪೋರ್ಟ್ ಅನ್ನಷ್ಟೇ ಇವತ್ತು ಜಪ್ತಿ ಮಾಡಿಕೊಂಡು ಬಹುಶಃ ಬಿಟ್ಟಿದ್ದಾರೆ. ಅದರ ಮುಂದಿನ ಕಾರ್ಯ ಕೆಲಸ, ಅದರ ಕಾರ್ಯವಾಹಿ ಎಲ್ಲವೂ ಇದೆ. ಸರ್ಕಾರ ಏನು ಕಣ್ಮುಚ್ಕೊಂಡು ನಿದ್ದೆ ಮಾಡ್ತಾ ಕೂತಿಲ್ಲ. ಅದರ ಮಧ್ಯೆ ಇವರ ಮಾಡುವುದೆಲ್ಲ ಮಾಡಿಕೊಂಡು ಇವರ ಸತ್ಯಸಂಧತೆಯ ಇಡೀ ಬಣ್ಣ ಬಯಲಾಗ್ತಾ ಇದೆ ಅಂತ ಮತ್ತೆ ಅದನ್ನೇ ಹೇಳಬೇಕಾದಂತ ದರಿದ್ರತನ ನಮಗೆ. ದೆಹಲಿಯಲ್ಲಿ 6 ವರ್ಷದ ಹಿಂದೆ ಪ್ರಿನ್ಸಿಪಾಲ್ ಅಂದು ಅದೊಂದು ವಿಡಿಯೋ, ಲಾತೂರ್ ಒಂದು ವಿಡಿಯೋ, ರಾಜಸ್ಥಾನದಲ್ಲಿ ಜನ ಹೊಡೆದು ಕಳಿಸಿದ್ದು. ಅದರ ಮಧ್ಯೆ ಇವರ ಈ ದರ್ವೇಶ್ ಬುದ್ಧಿ ನೋಡಿ, ಎಲ್ಲೆಲ್ಲಿ ಬಿಜೆಪಿ ಸರ್ಕಾರ ಇದೆ ಅದರಲ್ಲೂ ಅತ್ಯಂತ ಅದ್ಭುತವಾಗಿ ದೇಶಕ್ಕಾಗಿ ಪ್ರಾಣವನ್ನೇ ಬೇಕಾದ್ರೂ ಕೊಡ್ತೇವೆ ಅಂತ ಕೆಲಸ ಮಾಡುವಂತ ಮುಖ್ಯಮಂತ್ರಿಗಳು ಎಲ್ಲೆಲ್ಲಿದ್ದಾರೆ ಅಲ್ಲಿ ಚುನಾವಣೆಯ ಮೂಲಕ ಏನು ಮಾಡ್ಲಿಕ್ಕಾಗಿಲ್ಲ. ಜನ ಮನಸ್ಸನ್ನ, ಜನರ ಭಾವನೆಯನ್ನ ಗೆಲ್ಲಿಕ್ಕೆ ಈ ನನ್ನ ಮಕ್ಕಳಿಗಾಗ್ಲಿಲ್ಲ, ಈ ಕೇಜ್ರಿವಾಲ್ಗೂ ಆಗ್ಲಿಲ್ಲ, ರಾಹುಲ್ ಗಾಂಧಿಗೂ ಆಗ್ಲಿಲ್ಲ, ಇನ್ಯಾರಿಗೂ ಆಗ್ಲಿಲ್ಲ. ಆದರೆ ಹಿಂಬದಿಯಿಂದ ಬತ್ತಿ ಇಡ್ಲಿಕ್ಕೆ ಹೊರಟಿದ್ದಾರೆ ಇವರು. ಇವರಿಗೆ ಜಾರ್ಖಂಡ್ ಕಾಣುವುದಿಲ್ಲ, ಪಂಜಾಬ್ ಕಾಣುವುದಿಲ್ಲ, ಅದೇ ನಿಮಗೆ ಕರ್ನಾಟಕವೂ ಕಾಣುವುದಿಲ್ಲ. ಕರ್ನಾಟಕದಲ್ಲಿ KPSC ಬಗದಷ್ಟು ಹೊರಗೆ ಬರ್ತಾ ಇದೆ. ಆದ್ರೆ ಇದೇ ಬಿಜೆಪಿ ಅವರಿಗೆ KPSC ಕಾಣುವುದಿಲ್ಲ. KPSC ಬಗ್ಗೆ ಪಾದಯಾತ್ರೆ ಮಾಡಬೇಕು ಅಂತ ಅನಿಸುವುದಿಲ್ಲ ಅವರಿಗೆ. KPSC ಯನ್ನ ಇಟ್ಟುಕೊಂಡು ಸದನದೊಳಗೆ ನಾವು ಪ್ರತಿಭಟನೆ ಮಾಡಬೇಕು ಅಂತ ಅನಿಸುವುದಿಲ್ಲ. ಇವರು ಸೆಲೆಕ್ಟೆಡ್, ಅದು ಕಾಣುವುದಿಲ್ಲ ಇವರಿಗೆ. KPSCಗೆ ಮಾತಾಡಬೇಕು ಅಂತ ಬಿಜೆಪಿ ಅವ್ರಿಗೆ ಅನಿಸುವುದಿಲ್ಲ ಅಂತ. ಅದೇ ರೀತಿ ಈ CJP ಅವರಿಗೆ, ಜಿರ್ಲೆಗಳಿಗೆ ಕರ್ನಾಟಕ ಕಾಣ್ತಾ ಇಲ್ಲ. ಕರ್ನಾಟಕದಲ್ಲಿ ಬಂದು ಹೋರಾಟ ಮಾಡಬೇಕು ಅಂತಿಲ್ಲ. ಇನ್ನು ಸ್ಕೂಲ್ ಟೀಚರು ಬನ್ರಿ ಕರ್ನಾಟಕಕ್ಕೆ, ಕೇವಲ ಬಿಜೆಪಿ ಸರ್ಕಾರ ಇರುವಲ್ಲ ಹೋಗಿ ಯಾಕೆ ಹೋಗ್ತೀರಿ? ನಿಮ್ಮ ಹಣೆ ಬರ ಇಡೀ ಜನಕ್ಕೇನು ಗೊತ್ತಾಗುದಿಲ್ಲ ಅಂತ ಭಾವಿಸಿದ್ರ? ಅಂದ್ರೆ ಬಿಜೆಪಿ, ಮೋದಿ, ಅಮಿತ್ ಶಾ, NDA. ಯಾಕಂದ್ರೆ ನಿಮ್ಮ ಫಾದರ್ ಮ್ಯಾನ್ ಕೇಜ್ರಿವಾಲ್ ಅಷ್ಟನ್ನೇ ಹೇಳಿದ್ದು, ಎಲ್ಲೆಲ್ಲಿಗೆ ಬಿಜೆಪಿ ಅಧಿಕಾರದಲ್ಲಿದೆ ಅಲ್ಲಲ್ಲಿ ನುಗ್ಗಿ ಅಲ್ಲಾಡಿಸಿ. ನಿಮ್ಮನ್ನ ಅಲ್ಲಾಡಿಸ್ಲಿಕ್ಕೆ ಅವ್ರಿಗೂ ಗೊತ್ತಿದೆ. ಈಗ ಸೆಪ್ಟೆಂಬರ್ 5ಕ್ಕೆ ನಾವು 12-13 ಬ್ರಿಕ್ಸ್ ಸಮಾವೇಶ ಇದೆ, ಸಮ್ಮಿಟ್. ವಿಶ್ವದ ಮಹಾನ್ ಗಣ್ಯರೆಲ್ಲ ಬರ್ತಾರೆ. ಆವಾಗ ಅಮಿತ್ ಶಾ, ಮೋದಿ ಮತ್ತು ಭಾರತದ ಮಾನತೆಗೇಣ ಅಂತ ಹೊರಟಿದ್ರಲ್ಲ, ಅಲ್ಲಿ ಅವರು ಕಡ್ಲೆಪುರಿ ತಿಂದ್ಕೊಂಡು ಕೂತಿಲ್ಲ ಅಂತ ನಾನು ಕಳೆದ ವಿಡಿಯೋದಲ್ಲೂ ಹೇಳಿದ್ದೆ. ಈಗ ಬ್ರಹ್ಮಾಸ್ತ್ರವನ್ನ ಬಳಸಿದ್ದಾರೆ. ಅದರ ಮಧ್ಯೆ
ಈ ಸಿಜೆಪಿಯ ಹಠಾಟೋಪ ಎಂತದ್ದು, ಧಿಮಾಕ್ ಎಂತದ್ದು, ಧೈರ್ಯ ಎಂತದ್ದು, ಮಾಡಿದ್ದು ಅನಾಗರಿಕ ಕೆಲಸ, ಹಿಂಸಾಚಾರ, ಕಾನೂನು ಬಾಹಿರವಾದಂತ ಪ್ರತಿಭಟನೆ. ಜುಲೈ 20ರಂದು ಪೊಲೀಸರ ತಲೆ ಒಡೆದದ್ದು, ರಕ್ತ ಹರಿಸಿದ್ದು, ಬಸುರಿ ಹೆಂಗಸು ಪೊಲೀಸ್ ಕೆಲಸದಲ್ಲಿದ್ದಂತ ಹೆಣ್ಮಗಳು ಅವಳ ಮೇಲೆ ಹಲ್ಲೆ ಮಾಡಿ ಅಬಾರ್ಷನ್ ಆಗಿ ಪ್ರಾಣ ತೆತ್ತದ್ದನ್ನು ಕೂಡ ಇವರಿಗೆ, ಈ ನಿಷ್ಕರುಣಿಗಳಿಗೆ ಒಂದು ಚೂರು ಕೂಡ ಕರಗುವುದಿಲ್ಲ. ಆ ಪೊಲೀಸ್ ಕುಟುಂಬದ ಬಗ್ಗೆ ಒಂದು ಮಾತಾಡುವ ನೈತಿಕತೆಯನ್ನು ತೋರುವುದಿಲ್ಲ. ಬದಲಾಗಿ ಏನ್ ಮಾಡಿದ್ದಾರೆ ಗೊತ್ತಾ, ಇವರು ಸೆಪ್ಟೆಂಬರ್ 5ಕ್ಕೆ ಇವರು ಬೃಹತ್ ಪ್ರತಿಭಟನೆ ಮಾಡ್ತಾರಂತೆ. ಅದಕ್ಕೆ ಇಡೀ ಸರ್ಕಾರ ಇವರಿಗೆ ಮಂಡಿ ಊರ್ಬೇಕಂತೆ. ಆಹಾ, ಎಂಥ ದಿಮಾಕು ನೋಡಿ. ಒಂದೇ ಒಂದು ಪ್ರಧಾನವರ ರಾಜೀನಾಮೆಯನ್ನ ಪಡ್ಕೊಂಡ ಪೆಟ್ಟಿಗೆ ಇವರು ಯಾವ ಲೆವೆಲ್ಗೆ ಮಾಡೋದು, ಕಳ್ಳತನ, ದ್ರೋಹ, ಮೋಸ, ವಂಚನೆ, ದೇಶ ಭ್ರಷ್ಟರೊಟ್ಟಿಗೆ, ದೇಶ ದ್ರೋಹಿಗಳೊಟ್ಟಿಗೆ, ಆ ಜಾರ್ಜ್ ಸೊರೋಸ್ನೊಟ್ಟಿಗೆ, ಅಲ್ಲಿ ಬಟ್ಟಿ ಗ್ಯಾಂಗ್ ಒಟ್ಟಿಗೆ, ಭಯೋತ್ಪಾದಕರೊಟ್ಟಿಗೆ ಇವರದೆಲ್ಲ ಕನೆಕ್ಷನ್. ಇದನ್ನೆಲ್ಲ ಇಟ್ಟುಕೊಂಡು ಭಾರತದ ಪ್ರಜಾಪ್ರಭುತ್ವದಲ್ಲಿ ಜನರಿಂದ ಆಯ್ಕೆಯಾದಂತ ಸರ್ಕಾರಕ್ಕೆ ಗುನ್ನ ಇಡ್ಲಿಕ್ಕೆ ಕೊಟ್ಟಿದ್ದಾರೆ ನೋಡಿ. ಎಂತ ಧೈರ್ಯ. ಈ ಎಲ್ಲ ವಿವರಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ, ಅದರ ಜೊತೆಗೆ ನಿಮ್ಮ ಕಮೆಂಟ್ ಅನ್ನ ಮುಕ್ತವಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ದಾಖಲಿಸಿ. ಇವರು ಈಗ ಏನು ನೀವು ನಿರೀಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ರೀ. ಈ ದರಿದ್ರರು ಹೋದಲ್ಲಿ ಚಳ್ಳೆ ಹಣ್ಣು ತಿಂತಾ ಇದ್ದಾರೆ, ಹೋದಲ್ಲಿ ಇವರಿಗೆ ಪೊಲೀಸರ ಕೈಗೆ ಸಿಕ್ಕಾಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವರೇ ದೊಡ್ಡ ಮಿನಿಸ್ಟರ್ ಅಂತ ತಿಳ್ಕೊಂಡಿದ್ದಾರೆ, ಇವರೇ DC, ಇವರೇ ಪ್ರಧಾನಿ, ಇನ್ನು ಎಲ್ಲವೂ ಇವರೇ. ಶಾಲೆಗೆ ಹೋಗಿ ದರ್ಪ ದುರಂಕಾರ ಅವಾಜು, ನೀವು ಅದ್ರ ಕಳೆದ ವಿಡಿಯೋದಲ್ಲಿ ಗಮನಿಸಿದ್ದೀರಿ. ಅದ್ರ ಬೆನ್ನಿಗೆ ಈಗ ನೋಡಿ ಅವ್ರು ಹೇಳ್ತಾರೆ, ಸಬ್ ಯಾದ್ ರಕ್ಕ ಜಾಯೇಗಾ, ನಾವು ಆ ಮಂಡೇ, ಆ ಸೋಮವಾರವನ್ನ ಮರೆಯುವುದಿಲ್ಲ. ಬ್ಲ್ಯಾಕ್ ಮಂಡೇ, ಲಾಠಿ ಚಾರ್ಜ್ ಮಾಡಿದ್ರಿ, ಟಿಯರ್ ಗ್ಯಾಸ್, ಪ್ಯಾಲೆಟ್ ಗನ್ ಎಲ್ಲವೂ ಆಗಿದೆ. ಅದನ್ನ ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಈ ದೇಶವೂ ಮರೆಯುವುದಿಲ್ಲ. ನಿಮಗದಕ್ಕೆ ತಕ್ಕ ಉತ್ತರವನ್ನ ಕೊಡ್ತೇವೆ ಅಂತ ಹೇಳ್ತಾ ಅವರ ಈಗ ಡಿಮಾಂಡ್ ಏನು ಅಂತಂದ್ರೆ, RAF ದೆಹಲಿ ಪೊಲೀಸು ಏನು ಅವತ್ತಿನ ಲಾಠಿ ಚಾರ್ಜ್ ಮಾಡಿದ್ರು, ಟಿಯರ್ ಗ್ಯಾಸ್ ಹಾಕಿದ್ರು ಅಥವಾ ಪ್ಯಾಲೆಟ್ ಗನ್ ಬಳಸಿದ್ರು, ಅವ್ರೀಗ ಸಿಜೆಪಿಯ ಎದುರು ಮಂಡಿ ಊರ್ಬೇಕಂತೆ, ಕ್ಷಮೆ ಕೇಳಬೇಕಂತೆ. ಕ್ಷಮೆ ಕೇಳದೆ ಇದ್ರೆ ಮತ್ತೆ ಅದರ 10 ಪಟ್ಟು ಉಗ್ರ ಹೋರಾಟ ಮಾಡ್ತಾರಂತೆ. ಹೆಂಗಿದೆ ಬಹುಶಃ ಈ ದೇಶ ಇಲ್ಲಿಯವರೆಗೆ ಆ 75-80ರ ದಶಕದಲ್ಲಿ ಆದಂತ ಮಹಂತ ಅವರ ಅಸ್ಸಾಮಿನ ವಿದ್ಯಾರ್ಥಿ ಹೋರಾಟ, ಗಣಪರಿಷತ್ತಿನ ಹೋರಾಟದಿಂದ ಹಿಡಿದು ಇಲ್ಲಿಯವರೆಗಿನ ಯಾವ ಹೋರಾಟದಲ್ಲೂ ಸರ್ಕಾರದ ಎದುರು ಈ ರೀತಿಯ ಮೀಸೆ ತಿರುಗಿಸಿದ್ದು, ಈ ರೀತಿಯ ಹುಂಕಾರ ಹಾಕಿದ್ದು, ಈ ರೀತಿಯ ಒಂದು ಧಮಕಿ ಹಾಕಿದ್ದನ್ನ ಯಾರೂ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಯಲ್ಲಿ ಕೊಡ ಹಿಡಿದಿದ್ದಂತೆ. ಈ ದರಿದ್ರ ಜಿರ್ಲೆಗಳಿಗೆ ಪ್ರಧಾನವರ ರಾಜೀನಾಮೆ ಮೂಲಕ ಓಹೋ ನಾವು ಅಮಿತ್ ಶಾ ಮತ್ತು ಮೋದಿ ಅವರ ಎದೆ ಮೆಟ್ಟೆ ಬಿಟ್ಟಿದ್ದೇವೆ, ಹೆದರಿಸಿದ್ದೇವೆ, ಬೆದರಿಸಿದ್ದೇವೆ. ಆದ್ರಿಂದ ಈಗ ನಾವು ಏನು ಹೇಳಿದ್ರು ಅವ್ರು ಕೇಳ್ತಾರೆ. ನಮ್ಮ ಹಿಂದೆ ಇಡೀ ಭಾರತದ ಜಂಜಿಗಳಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿ ನಿಮ್ಮ ಮುಸುಡ್ ನೋಡ್ಕೊಳ್ಳಿ. ಜಂತರ್ ಮಂತರ್ ಪ್ರತಿಭಟನೆಯ ಮೊದಲು ಹೇಗಿತ್ತು, ಈಗ ಹೇಗಿದೆ. ದೇಶದಿಂದ ಮಾಡಬಾರ್ದನ್ನ ಮಾಡಿ ಕದ್ದು ಓಡಿಲಿಕ್ಕೆ ಅಮೆರಿಕಕ್ಕೆ ಹೊರಟಂತವನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಸಿಕ್ಕಾಕೊಂಡಿನ ಈ ದೀಪಿಕೆಯ ಹಣೆಬರ ಏನಿದೆ ಸ್ವಲ್ಪ ಹೋಗಿ ನೋಡಿ. ಅಂದ್ರೆ ಈಗ RAF ದೆಹಲಿ ಪೊಲೀಸು ನಿಮಗೆ ಪಾದಕ್ಕೆ ಬಂದು ಎರಗಿ ತಪ್ಪಾಯ್ತು ಅಂತ ಕ್ಷಮೆ ಕೇಳ್ಬೇಕಲ್ಲ. ಪರ್ಯಾಯವಾಗಿ ಅಮಿತ್ ಶಾ ಅವರನ್ನ ನೀವು ಬಗ್ಗಿಸ್ಲಿಕ್ಕೆ ಹೊರಟಿದ್ದೀರಿ. ಒಟ್ಟಾರೆಯಾಗಿ ಮೋದಿ ಸರ್ಕಾರವನ್ನ ಒಂದು ರೀತಿಯಲ್ಲಿ ದುರ್ಬಲಗೊಳಿಸ್ಲಿಕ್ಕೆ ಹೊರಟಿದ್ದೀರಿ. ಕನಸು ಕಾಣಬೇಕ್ರಿ. ಇಂಥ ದುರ್ಬಲವಾದ ಕನಸು, ದುಬಾರಿಯಾದ ಕನಸು ಕಾಣೋದು ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ. ನೆನಪಿಡಿ, ನೀವು ಮಾಡಿದ ಅಕ್ರಮ, ನೀವು ಮಾಡಿದ್ದು ಪರ್ಮಿಷನ್ ಇಲ್ಲದೆ ಹೋರಾಟ, ನೀವು ನಿಮ್ಮೊಟ್ಟಿಗೆ ಸೇರಿಸಿಕೊಂಡದ್ದು ಭಯೋತ್ಪಾದಕರನ್ನ, ಜೈಷೆ ಮೊಹಮ್ಮದ್ ಗ್ಯಾಂಗ್ ಅನ್ನ, ISIಗಳನ್ನ, ದೇಶದ ಹೊರಗಿನ ಮತ್ತು ದೇಶದ ಒಳಗಿನ ದೇಶದ್ರೋಹಿಗಳನ್ನ, ಸಾರ್ವಜನಿಕ ಆಸ್ತಿಯನ್ನು ಒಡೆದ್ರಿ, ಪೊಲೀಸ್ ಕುಟುಂಬದನ್ನ ಅನಾಥವಾಗಿಸಿದ್ರಿ, ಅವರ ತಲೆಯನ್ನ ಒಡೆದ್ರಿ. ಏನು ನೀವು ತಲೆ ಒಡೆಯಿರಿ, ನಮ್ಮ ಕೊಂದು ಹಾಕಿ ಏನ್ ಬೇಕಾದ್ರೂ ಮಾಡಿ, ನೀವು ದೇಶದ ಆಸ್ತಿ, ಭವಿಷ್ಯ, ಜಂಜಿಗಳು, ಆದ್ರಿಂದ ನಾವು ಕೈ ಕೊಟ್ಕೊಂಡು ಕೂತ್ಕೊಳ್ತೇವೆ, ಹೊಡೆರಿ ಬಡಿರಿ ಎಲ್ಲ ಮಾಡಿ, ಸಂಸತ್ಗೂ ನುಗ್ಗಿ, ಪ್ರಧಾನಿಯವರ ಮನೆಗೂ ನುಗ್ಗಿ, ಎಲ್ಲದಕ್ಕೂ ನುಗ್ಬಿಡಿ.
ನಿಮಗೆ ಪೂರ್ಣ ಸ್ವಾತಂತ್ರ್ಯ, ಯಾಕೆಂದ್ರೆ ನೀವು ಜಂಜಿಗಳು. ಈ ರೀತಿ ಮಾಡ್ಬೇಕಾಗಿತ್ತಾ? ದೇಶ ಸೇವೆ ಮಾಡಿದ ತಪ್ಪ? ಕರ್ತವ್ಯ ಪ್ರಜ್ಞೆಯನ್ನು ನಿರ್ವಹಿಸಿದ ತಪ್ಪ? ಅವರು ಹಾಕಿಕೊಂಡಂತ ಯೂನಿಫಾರ್ಮ್ಗೆ ಬೆಲೆ ಕೊಟ್ಟದ್ದು ತಪ್ಪ? ನಿಮ್ಮ ಇಡೀ ಹಿಂಸಾಚಾರಕ್ಕೆ ಎದೆ ಕೊಟ್ಟು ತಮ್ಮ ಪ್ರಾಣದ ಭೀತಿಯನ್ನು ಬದಿಗಿಟ್ಟು ಸಂಸಾರ, ಮಕ್ಕಳು, ಸ್ವಾರ್ಥವನ್ನೆಲ್ಲ ಬದಿಗಿಟ್ಟು ದೇಶಕ್ಕಾಗಿ ಪೆಟ್ಟು ತಿಂದದ್ದು ತಪ್ಪ? ಅದರ ಬಗ್ಗೆ ಮಾತಾಡುದಿಲ್ಲ ನೀವು. ನಿಮ್ಗೆ ಅಪ್ಪ ಅಮ್ಮ ಕುಟುಂಬ ಇಲ್ಲ. ಯಾವ ಸೀಮೆ ಜಂಜಿಗಳ್ರಿ ನೀವು? ಯಾವ ಸೀಮೆ ಯುವ ಸಮುದಾಯ ನೀವು? ಮಾನ ಮರ್ಯಾದೆ ನೈತಿಕತೆ ಇದ್ದವರು ಈ ರೀತಿ ಮಾತಾಡ್ತಾರ? ನಿಮಗೆ ಸುಪ್ರೀಂ ಕೋರ್ಟ್ಗೂ ಬೆಲೆ ಕೊಡ್ಲಿಕ್ಕೆ ಗೊತ್ತಿಲ್ಲಲ್ರಿ. ಪೆಲೆಟ್ ಗನ್ ಅಂತೀರಿ. ಸುಪ್ರೀಂ ಕೋರ್ಟ್ ಇವತ್ತೊಂದು ಕಮಿಟಿ ಮಾಡಿದೆ, ಅದ್ರ ಬಗ್ಗೆ ಭರವಸೆ ಇಲ್ಲ ನಿಮಗೆ. ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ? ವಿದ್ಯಾರ್ಥಿಗಳನ್ನ ಕನ್ಫರ್ಮ್ ಮಾಡಿ ಬಿಡಿ, ಆಮೇಲೆ ಅಪ್ರಾಪ್ತರನ್ನ ಬಿಡಿ. ಅವರನ್ನ ಬಿಡುವ ಮತ್ತು ಹಿಡಿಯುವ ಅಥವಾ ಕಳಿಸುವ ಮೊದಲೇ ಯಾರ್ಯಾರಿಗೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದೆ ಅಂತ ಚೆಕ್ ಮಾಡಿ. ಈ ಬ್ಯಾಕ್ ಗ್ರೌಂಡ್, ಈ ಒಂದು ನಿರ್ದೇಶನದ ಚೌಕಟ್ಟಲ್ಲಿ ಸರ್ಕಾರ ಕೆಲಸ ಮಾಡ್ತಾ ಇದೆ. ನೀವು ಮಾಡಿದ್ದು ಅನೈತಿಕ ಕೆಲಸ, ಶಾಂತಿಯುತ ಮೆರವಣಿಗೆ ಅಂತೇಳಿ ಇಡೀ ಹಿಂಸಾಚಾರ ಮಾಡಿದವರು, ಪರ್ಮಿಷನ್ ಇಲ್ದೇನೆ ಪ್ರತಿಭಟನೆ ಮಾಡಿದವರು. ಬೇರೆ ದೇಶ ಆದ್ರೆ ಇಷ್ಟೊತ್ತಿಗೆ ಫೈರಿಂಗ್ ಆಗ್ಲಿಲ್ಲ, ಫೈರಿಂಗ್ ಆಗಿದೆ ಅಂತ ಹೇಳ್ತೀರಿ. ಈ ರೀತಿಯ ಕೆಲಸ ಮಾಡಿ ಸರ್ಕಾರಕ್ಕೆ ಎದೆ ಒಡ್ಡಿ ಕಾನೂನಾತ್ಮಕವಾದ ಹೋರಾಟವಲ್ಲದ ಕಾನೂನು ಬಾಹಿರವಾದಂತ ದಾರಿಯಲ್ಲಿ ಹೋರಾಟ ಮಾಡಿದವರಿಗೆ ಗುಂಡಿನ ರುಚಿಯನ್ನೇ ತೋರಿಸ್ತಾ ಇದ್ರು. ವಿದ್ಯಾರ್ಥಿಗಳು, ಯುವ ಸಮುದಾಯ ಪ್ರತಿಭಟನೆ ಮಾಡ್ತಾ ಇದೆ. ನೀಟ್ ಎಕ್ಸಾಮ್ ಅಲ್ಲಿ ತೊಂದರೆ ಆಗಿದೆ, ಅದಕ್ಕಾಗಿ ಅವರು ಬಂದು ಬೀದಿಯಲ್ಲಿ ನಿಂತಿದ್ದಾರೆ. ಆದ್ರಿಂದ ಅವರನ್ನ ಮುಟ್ಟಬಾರದು, ನಾವು ಪೆಟ್ಟು ತಿಂದ್ರೂ ತೊಂದರೆ ಇಲ್ಲ ಅನ್ನುವಂತ ಒಂದು ಮಾನವೀಯತೆ ನೆಲೆಯಲ್ಲಿ ಸರ್ಕಾರ ತನ್ನ ಕಾರ್ಯಾಚರಣೆಯನ್ನ ನಿರ್ವಹಿಸಿದ್ರೆ ಪೊಲೀಸರಿಗೆ ಪೆಟ್ಟು ಬಿದ್ರೂ ಅಡ್ಡಿಲ್ಲ, ವಿದ್ಯಾರ್ಥಿಗಳಿಗೆ ಪೆಟ್ಟು ಬೀಳಬಾರ್ದು, ತೊಂದರೆ ಆಗಬಾರ್ದು ಅಂತೇಳಿ ಮತ್ತೆ ನಾಳೆ ಆಗಬಾರದನ್ನ ಆಗು ಮಾಡ್ಲಿಕ್ಕೆ ಅಲ್ಲಿ ಏನು ದೇಶದ್ರೋಹಿಗಳು ಟೊಂಕ ಕಟ್ಟಿದ್ರು ಅದಾಗುವ ಮೂಲಕ ಬೆಂಕಿ ಬಿದ್ದು ಸತ್ತುಗಿತ್ತು ಹೋಗಿ ಇನ್ನು ದೇಶವಿಡೀ ಆಗಬಾರದಂತ ಒಂದು ದಂಗೆ ಗಿಂಗೆ ಎಲ್ಲ ಆಗುವಂತ ಸಾಧ್ಯತೆಗಳನ್ನ ಊಹಿಸಿ ಪ್ರಧಾನ್ ಅವರ ರಾಜೀನಾಮೆ ತೆಗೆದುಕೊಂಡ್ರೆ ಅದನ್ನೇ ಇವರು ಮಹಾವಿಜಯ ಅಂತ ಭಾವಿಸಿ ಈಗ ಪೊಲೀಸರು RAF ನಮಗೆ ಕ್ಷಮೆ ಕೇಳಬೇಕು ಅನ್ನುವ ಉದ್ದಟತನದವರೆಗೆ ಬಂದಿದ್ದಾರೆ. ಅದಕ್ಕೆ ಮದ್ದರೆಲಿಕ್ಕೆ ಸರಿಯಾದ ರೀತಿಯಲ್ಲಿ ದೆಹಲಿ ಪೊಲೀಸರು ಭರ್ಜರಿ ಹಿಟ್ಟಿಡ್ಕೊಂಡೇ ಕೂತವ್ರೆ. ಏನ್ ಸೆಪ್ಟೆಂಬರ್ 5 ಇಂಡಿಯಾ ಗೇಟು, ಪೊಲೀಸ್ ಹೆಡ್ ಕ್ವಾರ್ಟರ್ಸ್, ಭಯಂಕರ ನಿಮ್ಮ ಮೆರವಣಿಗೆ, ಇಲ್ಲಿವರೆಗೆ ಪರ್ಮಿಷನ್ ಕೇಳಲಿಲ್ಲ. ಪರ್ಮಿಷನ್ ತೆಗೆದುಕೊಳ್ಳದೇನೆ ಡೇಟ್ ಅನ್ನ ಅನೌನ್ಸ್ ಮಾಡುವಂತ ಉದ್ದಟತನ. ನೀವು ಯಾರು ಸೀಮೆ ನಾಯಕರು ನಮ್ಗೆ ಪರ್ಮಿಷನ್ ಕೊಡ್ಲಿಕ್ಕೆ? ನಾವು ಮಾಡ್ತೇವೆ, ಏನ್ ಕಿತ್ಕೊಳ್ತೀರಿ ಅನ್ನುವಂತ ದಮ್ಮು. ಮತ್ತೇನ್ ಮಾತಾಡ್ತೀರಿ? ಕಾನೂನು, ನ್ಯಾಯಾಂಗ, ಸಂವಿಧಾನ, ಪ್ರಜಾಪ್ರಭುತ್ವ ಎಲ್ಲ ಮಾತಾಡ್ತೀರಿ. ಯಾವಾಗ? ನಿಮ್ಮ ಸ್ವಾರ್ಥಕ್ಕೆ. ಅದೇ ಇಲ್ಲೊಂದು ಸಂವಿಧಾನ ಇದೆ, ಇಲ್ಲೊಂದು ಸರ್ಕಾರ ಇದೆ, ಇಲ್ಲಿ ಪ್ರಜಾಪ್ರಭುತ್ವ ಇದೆ, ಇಲ್ಲಿ ಏನೇ ಮಾಡೋದಿದ್ರು ಅದನ್ನ ಕಾನೂನಿನ ಚೌಕಟ್ಟಿನೊಳಗೆ ಮಾಡಬೇಕು. ಅದಿಲ್ಲ, ಅಕ್ರಮದ ದಾರಿಯಲ್ಲಿ ಬರುದು, ಸರ್ಕಾರಕ್ಕೆ ಪಾಠ ಮಾಡುದು. ಈಗ ಅದಕ್ಕಾಗಿ ಇವರ ಹಣೆ ಬರವನ್ನ ಅರ್ಥಂತ ಪೊಲೀಸ್ ಇಲಾಖೆ ಏನ್ ಮಾಡಿದೆ ಅಂತಂದ್ರೆ, ನೀವು ಈಗ ಏನ್ ಮಾಡ್ತೀರಿ? 5ನೇ ತಾರೀಕಿಗೆ ದೆಹಲಿಗೆ ಇಂಡಿಯಾ ಗೇಟ್. ಆದ್ರೆ ದೆಹಲಿ ಪೊಲೀಸು CJPಯ ಜಿರ್ಲೆಗಳಿಗೆ ಈಗಾಗಲೇ ಭರ್ಜರಿಯಾಗಿ ಹಿಟ್ಟು ಹೊಡೆದು ಲಕ್ಷ್ಮಣ ರೇಖೆ ಹಾಕಿ ಅವರ ಕತೆ ಕೈಲಾಸ ಆಗಿದೆ. ದೆಹಲಿಯಲ್ಲಿ ಈಗಾಗಲೇ 163 ಪ್ರೊಹಿಬಿಟರಿ ಆರ್ಡರ್ ಜಾರಿಯಲ್ಲಿದೆ. ಆ ಆರ್ಡರ್ ಜಾರಿಯಲ್ಲಿರುವುದರಿಂದ ಭಾರತ ನಾಗರಿಕ ಸುರಕ್ಷಾ ಸಂಹಿತೆ, ಯಾರು ಜಿರ್ಲೆಗಳು ಬಿಡಿ, ನೊಣಗಳು ಕೂಡ ದೆಹಲಿಗೆ ಪ್ರವೇಶ ಮಾಡುವ ಹಾಗೆ ಇಲ್ಲ. ದೆಹಲಿಯ ಯಾವುದೇ ಜಿಲ್ಲೆಗಳಿಗೂ ಪ್ರವೇಶ ಮಾಡುವಾಗಿಲ್ಲ. ಸಂಪೂರ್ಣವಾಗಿ 163 ಜಾರಿಯಲ್ಲಿದೆ, ನಿರ್ಬಂಧಿಸಲಾಗಿದೆ. ಈಗ ಇಂಡೋ ಟಿಬೇಟಿಯನ್ ಫೋರ್ಸ್ಗೂ ಕರೆಯಲಾಗಿದೆ. ಆಲ್ರೆಡಿ RAF ಇದೆ, ಪೊಲೀಸ್ ಇದೆ, ಸರ್ಪಗಾವಲು ಹಾಕಲಾಗ್ತಾ ಇದೆ. ನಿಮ್ಮ ಜಿರ್ಲೆಗಳು ಬಿಡಿ, ಯಾರು ಕೂಡ ಒಳಗಡೆ ಹೋಗುವಾಗಿಲ್ಲ. ನಿಮ್ಗಷ್ಟಕ್ಕೂ ಬೇಕು ಅಂದ್ರೆ ರಾಮಲೀಲಾ ಮೈದಾನ ಇದೆ, ಮಾಡ್ಕೊಳ್ಳಿ. ಆದರೆ ಅಲ್ಲಿ ಬರುವವರ ಪ್ರತಿ ಒಂದು ಮಾಹಿತಿಯನ್ನು ಕೂಡ ಸ್ಕ್ರೀನಿಂಗ್ ಮಾಡಲಾಗತ್ತೆ. ನಿಮ್ಮ ಚಲನವಲನದಿಂದ ಹಿಡಿದು, ಸೋಷಿಯಲ್ ಮೀಡಿಯಾದಿಂದ ಹಿಡಿದು, ನಿಮ್ಮ ಉಳ್ಕೊಳ್ಳುವುದರಿಂದ ಹಿಡಿದು, ನೀವು ಬರುವ ವಾಹನಗಳಿಂದ ಹಿಡಿದು, ಬ್ಯಾಗ್ನಿಂದ ಹಿಡಿದ್ರು ಪ್ರತಿ ಒಂದನ್ನು ಚೆಕ್ ಮಾಡಿ ಒಳಗೆ ಬಿಡಲಾಗತ್ತೆ ಅಂತ ವಾರ್ನಿಂಗ್ ಕೊಡಲಾಗಿದೆ. ನೀವು ಚಾಪೆ ಅಡಿಗೆ ನುಸಿದ್ರೆ ಅಮಿತ್ ಶಾ ಗ್ಯಾಂಗು ರಂಗೋಲಿ ಅಡಿಗೆ ನುಸುತ್ತದೆ. ಹಾಲು ಕುಡ್ದವರೇ ಬದುಕೋದಿಲ್ಲ ಅಂತ, ಇನ್ನು ವಿಷ ಕುಡ್ದವ್ರು ಬದುಕ್ತಾರ?
ಈ ದೇಶದ 140 ಕೋಟಿ ಜನರ ಆಶೀರ್ವಾದ ಮತದಿಂದ ಆಯ್ಕೆ ಆದಂತ ಸರ್ಕಾರ ಇಷ್ಟು ಬಹುಮತದಲ್ಲಿ ಗಟ್ಟಿಯಾಗಿ ಕೂತಿದ್ದಾಗ ನಿಮ್ಮಂತ ಜಿರ್ಲೆಗಳಿಗೆಲ್ಲ ಹೆದರ್ಬಿಟ್ರೆ ಓಹೋ ಆಗೋಯ್ತು. ಏನಂತ ಭಾವಿಸಿದಿರಿ? ಈ ದೇಶ ಏನು ಅಂತ ತಿಳ್ಕೊಂಡಿದ್ರಿ? ಯುವಕರ ಇಡೀ ಸಂತತಿಗೆ ಅವಮಾನ ಮಾಡ್ತಿದ್ದೀರಿ. ಇಡೀ ಜಂಜಿಗಳಿಗೆ ಶಾಪತ ಆಗ್ತಾ ಇದ್ದೀರಿ ನೀವು. ಇಡೀ ದೇಶದಲ್ಲಿ ಇವತ್ತು ಸೋಷಿಯಲ್ ಮೀಡಿಯಾ ಗಮನಿಸಿ, ಜಂಜಿಗಳು ಅಂತ ಶಬ್ದ ಬಳಸಿದ್ರೆ ವಾಕರಿಕೆ ಬರುವಂಗಾಗಿದೆ. ಅಂತ ದರಿದ್ರ ಕೆಲಸವನ್ನ, ಅಂತ ಕಾನೂನು ಬಾಹಿರ ಕೆಲಸವನ್ನ, ಉದ್ದಟತನವನ್ನ ಮಾಡ್ತಾ ಇದ್ದೀರಿ. ಅದರ ಬೇರೆ ಸಾಂವಿಧಾನಿಕ ಆಡಳಿತಾತ್ಮಕ ವ್ಯವಸ್ಥೆ ನಿಮ್ಮ ಕಾಲ್ಬುಡಕ್ಕೆ ಬಂದು ಮಂಡಿಯೂರ್ಬೇಕಾ? ಕಾಣಿ ಕನಸು ಕಾಣಿ. ಅಮಿತ್ ಶಾ ಮತ್ತು ದೋವಲ್ಲು, ಜೈಶಂಕರು, ಮೋದಿ ಇಡೀ ಸರ್ಕಾರ ಅಲ್ಲಿ ಕೂತಿದೆ. ಪಾಕಿಸ್ತಾನದಂತ ಪಾಕಿಸ್ತಾನಕ್ಕೆ, ಚೈನಾದಂತ ಚೈನಾಕ್ಕೆ, ಬಾಂಗ್ಲಾದಂತ ಬಾಂಗ್ಲಾಕ್ಕೆ, ಹೆಚ್ಚೇನು ಅಮೆರಿಕದಂತ ಅಮೆರಿಕಕ್ಕೆ ಬುದ್ಧಿ ಕಲಿಸಿದವರು ನಿಮ್ಮನ್ನು ಬಿಡ್ತಾರಾ? ನೀವು ತಿಳ್ಕೊಂಬಿಟ್ಟಿದ್ರಿ ನಿಮಗೆ ಹೆದರಿದ್ದಾರೆ ಅಂತ. ಅಲ್ಲ, ನೀವು ವಿದ್ಯಾರ್ಥಿಗಳ ಮುಖವಾಡ ಹಾಕೊಂಡು ಬರ್ತಾ ಇದ್ದೀರಿ. ಅದನ್ನ ಕಳಚುವಲ್ಲಿವರೆಗೆ ಅವರು ಸಮಯ ಒಂದು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರನೇ ಎಲ್ಲೆಲ್ಲಿ ಏನೇನು ಬಂದೋಬಸ್ತ್ ಮಾಡಬೇಕೋ ಅದನ್ನ ಮಾಡ್ತಾ ಇದ್ದಾರೆ. ಯಾರ್ಯಾರಿಗೆ FIR ಹಾಕ್ಬೇಕೋ ಅದು ಆಗ್ತಾ ಇದೆ. ಕಾನೂನನ್ನ ಅತಿಕ್ರಮಿಸಿ ಬರುವವರಿಗೆ ಇಷ್ಟು ದಮ್ಮಿದ್ರೆ ಸಂವಿಧಾನ ಮತ್ತು ಕಾನೂನಾತ್ಮಕವಾಗಿ ಕೆಲಸ ಮಾಡುವಂತ ಸರ್ಕಾರಕ್ಕೆ ಎಷ್ಟು ದಮ್ ಇರ್ಬೇಕ್ರಿ? ಕಾದ್ ನೋಡಿ, ಮುಂದಿದೆ ಮಾರಿ ಹಬ್ಬ. ಬನ್ನಿ, ಸೆಪ್ಟೆಂಬರ್ 5 ದೆಹಲಿಯಲ್ಲಿ ಹಾಕಿದ್ದಾರೆ ಲಕ್ಷ್ಮಣ ರೇಖೆ. ಹೆಂಗ ನುಗ್ತೀರಿ ನಾವು ನೋಡ್ತೇವೆ. ಭಾರಿ ಮಜಾ ಇದೆ ಈ ಸರಿ. ನಿಮಗೇನು ಅನಿಸ್ತದೆ? ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ನನ್ನ ಈ ವಿಡಿಯೋವನ್ನ ಪೂರ್ಣವಾಗಿ ವೀಕ್ಷಿಸಿ, ಹೆಚ್ಚೆಚ್ಚು ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ನಮಸ್ತೆ.